ಹಾಯ್ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ ಸ್ನೇಹಿತರೆ. ಹಾಗೆ ಲೈಕ್ ಒತ್ತುವುದನ್ನು ಮರಿಬೇಡಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಹಿಂದುಳಿದ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಪ್ರಾರಂಭಿಸಲಾದ ವಿಶೇಷ ಶಿಕ್ಷಣ ಸಂಸ್ಥೆಗಳಾಗಿವೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮುಖ್ಯವಾಗಿ SC ST ಹಾಗೆ OBC ಮಕ್ಕಳಿಗೆ, ಅದರಲ್ಲೂ ಬಡತನ ಹಿನ್ನೆಲೆ ಹೊಂದಿರುವ ಮಕ್ಕಳಿಗೆ ಒಂದು ಉಚಿತ ಶಿಕ್ಷಣ ಹಾಗೂ ವಸತಿ ಸೌಲಭ್ಯಗಳನ್ನು ಒದಗಿಸುವ ಯೋಜನೆ ಕೂಡ ಆಗಿದೆ ಸ್ನೇಹಿತರೆ. ಈ ವಸತಿ ಶಾಲೆಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾತ್ರವಲ್ಲದೆ ಅವರ ಸಮಗ್ರ ಬೆಳವಣಿಗೆ ಬೇಕಾದ ಅನೇಕ ಸೌಲಭ್ಯಗಳನ್ನು ಕೂಡ ಸರ್ಕಾರ ಒದಗಿಸ್ತಾ ಇದೆ ಸ್ನೇಹಿತರೆ. ಆ ಸೌಲಭ್ಯಗಳು ಯಾವುವು ಅಂತನ ನೋಡೋಣ ಬನ್ನಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಸಂಪೂರ್ಣವಾಗಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾಗಿದ್ದು, ಇಲ್ಲಿ ವಿದ್ಯಾರ್ಥಿಗಳಿಗೆ ವಾಸ್ತವಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮೊದಲಿಗೆ ನೋಡೋದಾದ್ರೆ ವಸತಿ ಸೌಲಭ್ಯ. ಇದರಲ್ಲಿ ಪ್ರತ್ಯೇಕ ಹಾಸಿಗೆ, ಹೊದಿಕೆ ಹಾಗೆ ತಲೆ ದಿಂಬು ಎಲ್ಲ ಕೂಡ ನೀಡಲಾಗತ್ತೆ. ವಿದ್ಯಾರ್ಥಿಗಳಿಗೆ ಕುಡಿಯೋಕೆ ಶುದ್ಧ ನೀರು, ಕರೆಂಟು, ಶೌಚಾಲಯದ ವ್ಯವಸ್ಥೆ, ಸ್ನಾನದ ಗೃಹದ ವ್ಯವಸ್ಥೆ ಕೂಡ ಲಭ್ಯ ಇರ್ತವೆ ಸ್ನೇಹಿತರೆ. ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಹಾಸ್ಟೆಲ್ಗಳಲ್ಲಿ ವಾರ್ಡನ್ ಆಗಿ ಸೂಪರಿಂಟೆಂಡೆಂಟ್ ಕೂಡ ಇರ್ತಾರೆ. ವಿದ್ಯಾರ್ಥಿಗಳಿಗೆ ವಿಶ್ರಾಂತಿ ಸ್ಥಳ, ಓದುವ ಕೋಣೆ ಮತ್ತು ಆಟದ ಮೈದಾನದ ಕೂಡ ಸುಸಜ್ಜಿತವಾಗಿ ಕೂಡ ಇರ್ತವೆ ಸ್ನೇಹಿತರೆ. ಎರಡನೇದು ಮುಖ್ಯವಾಗಿ ನೋಡೋದಾದ್ರೆ ಪೌಷ್ಟಿಕ ಆಹಾರದ ವ್ಯವಸ್ಥೆ. ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಬೆಳವಣಿಗೆಗಾಗಿ ಪೌಷ್ಟಿಕತೆಯನ್ನು ಸರಿಯಾಗಿ ಪಾಲನೆ ಮಾಡಲಾಗತ್ತೆ. ಪ್ರತಿ ವಿದ್ಯಾರ್ಥಿಗೆ ದಿನದ 3 ಹೊತ್ತು ಕೂಡ ಉಚಿತ ಆಹಾರವನ್ನು ಒದಗಿಸಲಾಗುತ್ತೆ ಸ್ನೇಹಿತರೆ. ತಿಂಡಿ ತಿನಿಸುಗಳಿಗೆ ಸಂಬಂಧಪಟ್ಟಂತೆ ಪೌಷ್ಟಿಕ ಮತ್ತು ಸರಿಯಾದ ಆಹಾರ ನಿಯಮದ ಪ್ರಕಾರ ಸಿದ್ಧಪಡಿಸಲಾಗುತ್ತೆ. ಮಕ್ಕಳಿಗೆ ಹಣ್ಣುಗಳು, ಹಾಲು, ಮೊಟ್ಟೆ, ತರಕಾರಿ ಸೇರಿದಂತೆ ಎಲ್ಲ ಕೂಡ ಪೌಷ್ಟಿಕ ಆಹಾರವನ್ನ ನೀಡಲಾಗತ್ತೆ. ಪ್ರತಿ ತಿಂಗಳಿಗೆ ಪ್ರತಿ ವಿದ್ಯಾರ್ಥಿಗೂ ಕೂಡ ಸರಾಸರಿ ₹1750 ವೆಚ್ಚದಲ್ಲಿ ಪೌಷ್ಟಿಕ ಆಹಾರದ ವೆಚ್ಚವನ್ನ ಸರ್ಕಾರನೇ ನಿರ್ವಹಿಸುತ್ತೆ ಸ್ನೇಹಿತರೆ. ಈಗ ಇಂಪಾರ್ಟೆಂಟ್ ಆಗಿ ಶೈಕ್ಷಣಿಕ ಸೌಲಭ್ಯಗಳ ಬಗ್ಗೆ ನೋಡೋದಾದ್ರೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ರಾಜ್ಯ ಪಠ್ಯಕ್ರಮದ ಪ್ರಕಾರ ಉಚಿತವಾಗಿ ಶಿಕ್ಷಣ ನೀಡಲಾಗತ್ತೆ. ನೀವು ಯಾವುದೇ ಪ್ರೈವೇಟ್ ಸ್ಕೂಲಲ್ಲೂ ಕೂಡ ಕಡಿಮೆ ಇರೋದಿಲ್ಲ, ಆ ರೀತಿ ವ್ಯವಸ್ಥೆ ಇರ್ತದೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮ ಪಠ್ಯಕ್ರಮ, ಪಠ್ಯಪುಸ್ತಕಗಳು ಹಾಗೆ ತರಗತಿ ಕೋಣೆಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿ ಬೋಧನೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ. NCERT ಮತ್ತೆ ಸ್ಟೇಟ್ ಸಿಲೆಬಸ್ ಪಠ್ಯಪುಸ್ತಕಗಳು ಉಚಿತವಾಗಿ ಸಿಗ್ತವೆ. ಎಕ್ಸಾಮ್ ಫೀಸ್ ಕೂಡ ನೀವು ಬರ್ಸೋದಿಲ್ಲ, ಅದು ಕೂಡ ಸರ್ಕಾರದ ಮೂಲಕನೇ ಬರ್ಸಲಾಗತ್ತೆ. ಹಾಗೆ ಒಂದು ಉತ್ತಮ ಗುಣಮಟ್ಟದ ಟೀಚಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಇರುತ್ತೆ. CBSE ಹಾಗೆ ಕರ್ನಾಟಕ ರಾಜ್ಯ ಶಿಕ್ಷಣ ಮಂಡಳಿಯ ಅನುಗುಣವಾಗಿ ಸಿಲೆಬಸ್ ಅನ್ನ ಅನುಸರಿಸಲಾಗತ್ತೆ. ಹಾಗೆಯೇ ಎಕ್ಸ್ಪೀರಿಯನ್ಸ್ ಮತ್ತೆ ಪ್ರತ್ಯೇಕ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಕೂಡ ನೇಮಕಾತಿ ಮಾಡಲಾಗಿರುತ್ತೆ. ಮ್ಯಾಥಮೆಟಿಕ್ಸು, ಸೈನ್ಸು, ಇಂಗ್ಲಿಷು, ಸೋಷಿಯಲ್ ಸೈನ್ಸು ಹಾಗೆ ಬೇರೆ ಭಾಷೆಗಳ ಉತ್ತಮ ಕೋರ್ಸುಗಳು ಕೂಡ ಇಲ್ಲಿ ಇರ್ತವೆ. ಹಾಗೆ ಶೈಕ್ಷಣಿಕ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳನ್ನ ಸಿದ್ಧಗೊಳಿಸಲಾಗುತ್ತೆ ಸ್ನೇಹಿತರೆ. ಹಾಗೆ ಪುಸ್ತಕ ಹಾಗೆ ಅಧ್ಯಯನ ಸಾಮಗ್ರಿಗಳ ಬಗ್ಗೆ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳು, ವ್ಯಾಕರಣ ಪುಸ್ತಕಗಳು, ಅಧ್ಯಯನ ಸಾಮಗ್ರಿಗಳನ್ನ ಉಚಿತವಾಗಿ ನೀಡಲಾಗತ್ತೆ. ಲೈಬ್ರರಿಯಲ್ಲಿ ಬೇರೆ ಬೇರೆ ವಿಷಯಗಳ ಪುಸ್ತಕಗಳು ಕೂಡ ಲಭ್ಯವಿರ್ತವೆ ಸ್ನೇಹಿತರೆ. ಹಾಗೆ ಆರೋಗ್ಯ ಮತ್ತು ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ನೋಡೋದಾದ್ರೆ, ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಕಡೆಗಣಿಸದೆ ರಾಜ್ಯ ಸರ್ಕಾರ ಎಲ್ಲಾ ಶಾಲೆಗಳಲ್ಲೂ ಕೂಡ ಉಚಿತ ವೈದ್ಯಕೀಯ ಸೇವೆಗಳನ್ನ ಒದಗಿಸುತ್ತಿದೆ. ಹಾಗೆ ವಿದ್ಯಾರ್ಥಿಗಳ ವಾರ್ಷಿಕ ಆರೋಗ್ಯ ತಪಾಸಣೆ ಕೂಡ ವೈದ್ಯಕೀಯ ಹಣದಿಂದ ನಡೆಸಲಾಗುತ್ತೆ. ಆರೋಗ್ಯ ಸಮಸ್ಯೆಗಳಾದ್ರೆ ಅಗತ್ಯ ಚಿಕಿತ್ಸೆಯನ್ನು ಕೂಡ ಒದಗಿಸಲಾಗುತ್ತೆ. ತುರ್ತು ಸ್ಥಿತಿಗಳಿಗೆ ವೈದ್ಯಕೀಯ ನೆರವು ಕೂಡ ಲಭ್ಯ ಇರುತ್ತೆ ಸ್ನೇಹಿತರೆ. ಒಂದೊಳ್ಳೆ ಆರೋಗ್ಯಕರ ಪರಿಸರ ಅಂತಾನೆ ಹೇಳ್ಬೋದು. ಶಾಲೆಯ ಆವರಣದಲ್ಲಿ ಸ್ವಚ್ಛತೆ ಹಾಗೆ ಪೂರಕ ಆಹಾರ ಮತ್ತು ನಿಯಮಿತವಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಆರೋಗ್ಯ ಜಾಗೃತಿಯ ಬಗ್ಗೆ ಪ್ರತ್ಯೇಕ ತರಗತಿಗಳನ್ನು ಕೂಡ ಆಯೋಜಿಸಲಾಗತ್ತೆ. ಹಾಗೆ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಲಿಕ್ಕೆ ಹಾಗೆ ಅವರ ಶೈಕ್ಷಣಿಕ ಭವಿಷ್ಯವನ್ನ ಬೆಂಬಲಿಸಲಿಕ್ಕೆ ಸರ್ಕಾರ ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್ಶಿಪ್ ಪದ್ಧತಿಯನ್ನ ಅನುಷ್ಠಾನಗೊಳಿಸಿದೆ ಸ್ನೇಹಿತರೆ. SC ST ಹಾಗೆ OBC ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ನೀಡಲಾಗುತ್ತೆ. ಹಾಗೆ ಅಷ್ಟೇ ಅಲ್ಲದೆ ಉತ್ತಮ ಅಂಕ ಮಾರ್ಕ್ಸ್ ಪಡ್ಕೊಂಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಆರ್ಥಿಕ ಸೌಲಭ್ಯಗಳನ್ನು ಕೂಡ ನೀಡಲಾಗುತ್ತೆ. ಹಾಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಸೌಲಭ್ಯಗಳನ್ನು ನೋಡೋದಾದ್ರೆ,
ವಿದ್ಯಾರ್ಥಿಗಳಿಗೆ ಕ್ರೀಡೆ ಮತ್ತು ಇತರ ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಕ್ರಿಕೆಟು, ಕಬಡ್ಡಿ, ಖೋ-ಖೋ, ಫುಟ್‌ಬಾಲು, ವಾಲಿಬಾಲು, ಹಾಕಿ, ಅಥ್ಲೆಟಿಕ್ಸ್ ಮುಂತಾದ ಕ್ರೀಡೆಗಳ ತರಬೇತಿ ಕೂಡ ನೀಡಲಾಗುತ್ತೆ. ಹಾಗೆ ಪ್ರತ್ಯೇಕ ಕ್ರೀಡಾಂಗಣ ಮತ್ತು ಜಿಮ್ನಾಸ್ಟಿಕ್ ಸೌಲಭ್ಯಗಳು ಕೂಡ ಇರ್ತವೆ. ರಾಜ್ಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳು ಭಾಗವಹಿಸಲು ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಪ್ರೋತ್ಸಾಹಿಸಲಾಗುತ್ತೆ. ಅದಷ್ಟೇ ಅಲ್ಲ, ಇದ್ರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಭಾಗವಹಿಸಲಿಕ್ಕೆ ವಿಶೇಷವಾಗಿ ಉತ್ತೇಜನ ನೀಡಲಾಗುತ್ತೆ ಸ್ನೇಹಿತರೆ. ಇದೆಲ್ಲದರ ಜೊತೆಗೆ ವಿಶೇಷವಾಗಿ ಡಿಜಿಟಲ್ ಮತ್ತು ತಂತ್ರಜ್ಞಾನ ಸೌಲಭ್ಯ ಕೂಡ ಇದೆ. ಹಾಗೆ ಕಂಪ್ಯೂಟರ್ ಲ್ಯಾಬು, ಇಂಟರ್ನೆಟ್ ಸೌಲಭ್ಯ, ಹಾಗೆ ಆಧುನಿಕ ಟೆಕ್ನಾಲಜಿ ಬಳಸಿ ಆನ್‌ಲೈನ್ ಎಜುಕೇಶನ್ ಕೂಡ ನೀಡಲಾಗುತ್ತೆ. ಹಾಗೆ ಡಿಜಿಟಲ್ ಬ್ಲಾಕ್ ಬೋರ್ಡು, ಈ ಲೈಬ್ರರಿ ಸೌಲಭ್ಯ ಕೂಡ ಇರ್ತವೆ ಸ್ನೇಹಿತರೆ. ವಿಶೇಷವಾಗಿ ಇವೆಲ್ಲದರ ಜೊತೆಗೆ ಮುಖ್ಯವಾಗಿ ಜೀವನಕ್ಕೆ ಬೇಕಾದ ಸಾಮಾಜಿಕ ಹಾಗೂ ನೈತಿಕ ಮೌಲ್ಯವನ್ನ ಈ ಶಾಲೆಗಳಲ್ಲಿ ಕಲಿಸಲಾಗತ್ತೆ. ಈಗೆಲ್ಲ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ನೀಡುವ ಎಲ್ಲ ಸೌಲಭ್ಯಗಳನ್ನ ನೋಡಿದ್ರಲ್ಲ ಸ್ನೇಹಿತರೆ. ಹಾಗೆ ಇದೇ ರೀತಿ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋಗಳಿಗಾಗಿ ಹಾಗೆ ನೋಟಿಫಿಕೇಶನ್‌ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.